ಹೆಲೋ ಗಾಯ್ ಆ್ಯಂಡ್ ದಿಸ್ ಇಸ್ ಮೆಂತ್ಯ ಮುದ್ದೆ ಗೈಸ್. ಇವಾಗ ಕಾಣಿಸ್ತಿದೆ ಬಟ್ ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಏನ್ರಿ ಇಷ್ಟು ಬೆಳ್ಳಗೆ ಹೋಗಿದ್ದೀರಾ? ಅದೇ ನ್ಯಾಚುರಲ್ ಬ್ಯೂಟಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ಸಂಡೇ, ಸೊ ಹ್ಯಾಪಿ ಸಂಡೇ ಟು ಆಲ್. ಆಲ್ರೆಡಿ ಟೈಮು 11 ಗಂಟೆ ಆಗಿದೆ. ಸೊ ನೋ ಬ್ರೇಕ್ಫಾಸ್ಟ್, ಡೈರೆಕ್ಟ್ ನಾವು ಬ್ರಂಚ್ ಮಾಡ್ತಾ ಇದ್ದೀವಿ. ಸೊ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಇವತ್ತು ಚಿಕನ್ ಬಿರಿಯಾನಿ, ರಾಯ್ತಾ, ಒಂದು ಎಗ್, ಇಟ್ಸ್ ಪೆಪ್ಪರ್ ರೋಸ್ಟ್ ಮಾಡಿದ್ದೀನಿ ಆನಿಯನ್ ಹಾಕ್ಬಿಟ್ಟು. ಬೈಶಂಗೆ ಆನಿಯನ್ ಇಷ್ಟ ಇಲ್ಲ, ಅದಕ್ಕೆ ಆನಿಯನ್ ಹಾಕಿಲ್ಲ, ಬರೀ ಎಗ್ ವಿತ್ ಪೆಪ್ಪರ್ ಹಾಕಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೆಂತ್ಯ ಮುದ್ದೆ ಗೈಸ್. ಮೆಂತ್ಯ ಮುದ್ದೆ ತಿಂದರೆ ಒಳ್ಳೆಯದು ಅವಾಗವಾಗ. ಸೊ ನಮ್ಮ ಮನೆಯಲ್ಲಿ ಅವಾಗವಾಗ ಮಾಡ್ತಾ ಇರ್ತೀವಿ. ಸೊ ಇದಿಷ್ಟು ಭವಿಷ್ಯಂಗೆ ಹೊಟ್ಬಿಟ್ಟು ಬರೋಣ ಗೈಸ್. ಅವಳು ತುಂಬ ಹೊತ್ತಾಗಿಲ್ಲ ಎದ್ದು, ಈಗ ಜಸ್ಟ್ ಒಂದು ಸ್ವಲ್ಪ ಹೊತ್ತಾಗಿದೆ. ಸೊ ಕೊಟ್ಬಿಡ್ತೀನಿ ಅವಳು. ಭವಿಷ್ಯನೂ ತಿನ್ನಬೇಕು, ಭವಿಷ್ಯ ಮೆಂತ್ಯ ಮುದ್ದೆನೂ ತಿನ್ನಬೇಕು ಅಷ್ಟು. ಓಕೆನಾ? ಮೆಂತ್ಯ ಮುದ್ದೆ ಅಷ್ಟೊಂದು ಬೇಡ, ಭವಿಷ್ಯ ಚೂರು ತಿನ್ನು, ಅರ್ಧನಾರು ತಿನ್ನು. ಈಗ ನಾವು ಫುಲ್ಲು ಬ್ರಂಚ್ ಎಲ್ಲ ಮುಗ್ದಾದ್ಮೇಲೆ ನಮ್ಮದು ಆಮೇಲೆ ಸಿಗ್ತೀನಿ ಗೈಸ್. ಒಂದು ಸ್ವಲ್ಪ ಬಿರಿಯಾನಿ ಸ್ವಲ್ಪ ಕಮ್ಮಿ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಭವಿಷ್ಯ ಏನೋ ಮಾಡ್ಕೊಂಡಿದ್ದಾಳೆ. ಇದು ಅರ್ಶಿನ ಸೀದಿಸ್ಬಿಟ್ಟು ಕಾಫಿ ಪೌಡರ್ ಮತ್ತು ಮೊಸರು ಮಿಕ್ಸ್ ಮಾಡ್ಕೊಂಡಿದ್ದಾಳೆ ಮಕ್ಕಳಿಗೆ ಹಚ್ಕೊಳ್ಳೋದಕ್ಕಂತೆ. ಅವಳು ಮತ್ತು ಅವರಪ್ಪ ಹಚ್ಕೋತಾರೆ, ಆಮೇಲೆ ಫುಲ್ಲು ಗ್ಲೋ ಆಗ್ತಾರಂತೆ. ನೋಡಿ ಗೈಸ್, ಅವ್ರು ಹಚ್ಕೊಂಡಾದ್ಮೇಲೆ ತೋರಿಸ್ತೀನಿ, ಆಮೇಲೆ ವಾಶ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ. ಇದನ್ನು ನಾನು ಇನ್ಸ್ಟಾನಲ್ಲಿ ನೋಡಿದ್ದೆ, ಅವಳು ನೋಡಿದ್ಲು. ಸೊ ಮಾಡ್ಕೊಳ್ಳೋದಕ್ಕೆ ಅಂತ ಅವಳೇ ರೆಡಿ ಮಾಡ್ಕೊಂಡಿದ್ದಾಳೆ ಗೈಸ್. ಭವಿಷ್ಯನ ನೋಡಿ ಇವಾಗ ಹಿಂಗೆ ಹಚ್ಕೊಂಡು ಹಿಂಗಾಗಿದ್ದಾಳಲ್ಲ, ನೆಕ್ಸ್ಟ್ ನೋಡಿ ಹಿಂಗಾಗ್ತಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ. ಇವಾಗ ಅವ್ರ ಅಪ್ಪಂಗೂ ಹಚ್ಬೇಕಂತೆ. ನೀವು ಬೆಳಗ್ಗೆ ಇದ್ದೀರಲ್ಲ ಬಿಡ್ರಿ. ಏ ಬೇಡ ರೀ, ನನ್ಕಿಂತ ಬೆಳಗ ಹೋಗ್ಬಿಟ್ಟು ಆಮೇಲೆ ಹಚ್ಕೋತೀರಾ? ಸೆಲ್ಫ್ ಕೆಲಸ ಮಾಡ್ಕೋತಾರೆ ಇವತ್ತು ಅವರೇ. ಇಲ್ಲ ಇಲ್ಲ, ಕೆಂಪಿಗೆ ಏನಾಗಲ್ಲ. ನೀವು ಹಚ್ಕೊಂಡು ಆಮೇಲೆ ತೋರಿಸಿ. ಯಾವ ಮುಳಗೆ ರೀ ಇಷ್ಟು ಉಳಿಸಿದ್ದೀರಲ್ಲ. ಬನ್ನಿ ಇವಾಗ ನಾನು ಹಚ್ಕೋತೀನಿ ಗೈಸ್. ನೋಡೋಣ ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಒಳ್ಳೆ ಮೆಹಂದಿ ಥರ ಅನ್ನಿಸ್ತಿದೆ ಇವಾಗ. ಇನ್ನೂ ಬಿಟ್ಟಿದ್ಯಾ? ಬೇಕಾ ನಿಮಗೆ? ಬೇಡ, ಇಷ್ಟೇ ಎಷ್ಟು ಬೇಕು ಟೆಸ್ಟ್ ಮಾಡೋಕ್ಕಾ? ನಾನು ಹೇಳ್ತೀನಿ, ಅವಳು ಎಷ್ಟು ಬೆಳ್ಳಗಾದ್ಲೋ ಅಷ್ಟು ಬೆಳ್ಳಗ ಆಗಲ್ಲ. ನಾವು ಅದೆಲ್ಲ ಸುಮ್ಮನೆ ನಾಟಕ. ಇದು ಗ್ರ್ಯಾಜುಯಲಿ ಬೆಳ್ಳಗಾಕಿದ್ರೆ ಓಕೆ ಅಂತ ಹೇಳ್ಬೋದು. ಸಡನ್ನಾಗಿ ಬೆಳ್ಳಗಾಗ್ಬಿಟ್ರೆ ಯಾರೂ ಒಪ್ಪಲ್ಲ. ಓಕೆ ಗೈಸ್, ಇವಾಗ ಹಚ್ಕೊಂಡಾಗಿದೆ. ಸೈವ ಕಾಣಿಸ್ತಿದೆ ಬಟ್ ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಅಂದರೆ ಕಾಫಿ ಸ್ಮೆಲ್ಲೇ ಬರ್ತಾ ಇದೆ. ಸೊ ನೋಡೋಣ ಒಣಗ್ದಾದ್ಮೇಲೆ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಪೋಸ್ ಕೊಡಿ ಹೋಗ್ಲಿ, ಫೋಟೋ ಹಿಡಿತೀನಿ. ಗೈಸ್ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟೆ. ಹಿಂಗಿದ್ದೀನಿ, ಗೊತ್ತಿಲ್ಲ ನನಗೆ ಇನ್ಕ್ರೀಸ್ ಆಗಿದೆಯಲ್ಲ ಗೈಸ್. ಯಾವುದೂ ಫಸ್ಟ್ ಯೂಸ್ಗೆನೇ ಇನ್ಕ್ರೀಸ್ ಆಗಲ್ಲ ಕಲರು ಗೈಸ್. ನೋಡಿ ನಮ್ಮ ಬಂದರೆ ಇಲ್ಲಿ ಬೆಳಕಿಗೆ ರೀ. ಏನ್ರಿ ಇಷ್ಟು ಬೆಳ್ಳಗೆ ಹೋಗಿದ್ದೀರಾ? ನ್ಯಾಚುರಲ್ ಬ್ಯೂಟಿ. ಹಾಗಾದರೆ ಅದು ಅದೇನೋ ಹಚ್ಕೊಂಡಿದ್ದೆ ಅದರದಲ್ಲ ಎಫೆಕ್ಟು. ನ್ಯಾಚುರಲ್ ಗೈಸ್ ಒಂಚೂರು ಬೆಳ್ಳಗಾಗ್ತಾರೆ ಗೈಸ್. ಭವಿಷ್ಯನ ನೋಡಿ, ಅವಳು ಕ್ರೀಮ್ ಹಚ್ಕೊಂಡು ಆಯಿಲಿ ಫೇಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಆಲ್ರೆಡಿ. ಆ್ಯಂಡ್ ನನ್ನ ಫೇಸು ನೋಡಿ, ನಂದು ಅಷ್ಟೇ ಸ್ವಲ್ಪ ಕ್ರೀಮ್ ಹಚ್ಕೊಂಡು ಆಯಿಲಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ವರ್ಕ್ ಆಗೋದು ಒಂದೇ ಸರಿ, ಯಾವುದೂ ವರ್ಕ್ ಆಗಲ್ಲ ಗೈಸ್, ಟೈಮ್ ತೊಗೊಳುತ್ತೆ. ಈಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಇರ್ತೀನಿ, ಆಮೇಲೆ ಸಿಗ್ತೀನಿ ಗೈಸ್. ಪ್ಲಸ್ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಭವಿಷ್ಯಂಗೆ ಫ್ಯೂ ಥಿಂಗ್ಸ್ ಬೇಕು, ಅದನ್ನು ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ.
ಸೊ ಭವಿಷ್ಯಂಗೆ ಏನು ಬೇಕೋ ತೊಗೊಳೋದಕ್ಕೆ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಇಲ್ಲಿ ಆಪೋಸಿಟ್ನಲ್ಲಿ ಗೋಲ್ಗಪ್ಪ ಅವರು ಇಟ್ಕೊಂಡಿದ್ದಾರೆ, ಹೋಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ರೆಡಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಗೈಸ್, ಬಟ್ ಹೋಗ್ಬಿಟ್ಟು ತಿನ್ಬಿಡ್ತೀನಿ ಒಂದೇ ಒಂದು ಗೋಲ್ಗಪ್ಪ. ಈಗ ಮನೆಗೆ ಬಂದ್ವಿ, ಒಂದು ಗೋಲ್ಗಪ್ಪ ತಿಂದ್ವಿ ಗೈಸ್. ನಮ್ಮ ಭವಿಷ್ಯ ಇವಾಗ ಸ್ವಲ್ಪ ಹ್ಯಾಪಿ, ಏಕೆಂದರೆ ಅವಳು ಅಂದ್ಕೊಂಡಿದ್ದ ಥಿಂಗ್ಸ್ ತೊಗೊಂಡು ಒಂದು ಗೋಲ್ಗಪ್ಪ ನಾನು ಕೇಳಿದಿರ ಕೊಡಿಸ್ಬಿಟ್ಟೆ ಇವತ್ತು. ತಟ್ಟು ಯಾರು ತೆಗಿತಾರೆ ನೋಡೋಣ. ಮನೇಲಿ ಯಾರು ಅಪ್ಪ ಆಚೆ ಹೋಯ್ತಾ? ಎಲ್ಲಿಗೆ? ಪಾರ್ಕ್. ನಾವು ಮನೆಗೆ, ಅವರು ಪಾರ್ಕಿಗೆ. ಎಸ್. ಹೊರಗಡೆಯಿಂದ ಬಂದು ಸುಮಾರು ಹೊತ್ತಾಯಿತು. ನಾನು ಅಂದ್ಕೊಂಡೆ ಭವಿಷ್ಯ ಹೇಗಿದ್ರು ಅವಳ ಹೇರ್ ಸ್ಟೈಲ್ ಇವತ್ತು ಮಾಡಿ ತೋರಿಸಲ್ಲ, ಸೊ ನಾನು ಅವಳ ಹೇರ್ ಸ್ಟೈಲ್ನಲ್ಲಿ ಒಂದೇ ಒಂದು ಸಣ್ಣದನ್ನು ನಾನು ಮಾಡ್ಕೋತೀನಿ ಒಂದ್ಸರಿ. ಸೊ ಅದನ್ನೇ ತೋರಿಸ್ಬಿಡೋಣ. ಇನ್ ಕೇಸ್ ನನ್ನ ಏಜ್ ಅವರು ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ನಾಟ್ ಫಾರ್ ಯಂಗ್ ಸ್ಮಾಲ್ ಕಿಡ್ಸ್, ಬಟ್ ನಾನು ಏಜ್ ಅವ್ರು ಮಾಡ್ಕೋಬೋದು ಅನ್ಕೋತೀನಿ. ಎಲ್ಲ ಏಜ್ ಅವ್ರೂ ಮಾಡ್ಕೋಬೋದು ಹೇರ್ ಸ್ಟೈಲ್ಸು. ಅವ್ರವ್ರ ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಇವಾಗ ಸದ್ಯಕ್ಕೆ ನನ್ನ ಕೂದಲನ್ನು ಒಂದು ಸರಿ ಬಾಚ್ಕೊಳ್ಳೋಣ. ಈಗ ಕಂಪ್ಲೀಟ್ ಬಿಡಿಸ್ಕೋಬೇಕು ಗೈಸ್. ಅದಾದಮೇಲೆ ನಾನು ಇಲ್ಲಿ ಮುಂದ್ಗಡೆಯಿಂದ ಹಿಂಗೆ ತೊಗೋತೀನಿ ಕೂದಲು. ಭವಿಷ್ಯ ಬಂದ್ಬಿಟ್ಟು ಬ್ಯಾಂಗ್ಸ್ ಬಿಟ್ಕೋತಾಳೆ. ಇಂದ ಈ ಮಧ್ಯ ತನಕ ಒಂಚೂರು ಕೂದಲು ತೊಗೊಂಬಿಡಿ ಗೈಸ್. ತುಂಬ ಸಿಂಪಲ್ ಹೇರ್ ಸ್ಟೈಲ್ ಇದು ನಂದು. ಓಕೆ, ಇದನ್ನು ತೊಗೊಂಡು ಎರಡು ಥರ ಮಾಡ್ಕೋತೀನಿ ನಾನು. ಒಂದು ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ಟು ಹೇರ್ ಪಿನ್ ಹಾಕ್ಕೊಂಬಿಡ್ತೀನಿ. ಅದರ್ವೈಸ್ ಅವಳ ಥರ ಜಡೆ ಹಾಕ್ಕೋಬೇಕು ಅಂದರೆ ಇದೇ ಹಿಂದೆಗಡೆ ಹೋಗೋ ಡೈರೆಕ್ಷನ್ನಲ್ಲೇ ಜಡೆ ಹಾಕ್ಕೊಳ್ಳಿ. ಓಕೆ ನೋಡಿ, ಈ ಥರ ಸ್ವಲ್ಪ ಕೈ ನೋವುತ್ತೆ ಮೇಲ್ಗಡೆನೇ ಇಟ್ಕೊಂಡು ಕೈಸ್ ಇಲ್ಲಿ ತನಕ ಮಾಡಿಕೊಂಡು ಈಗ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ. ರೆಡಿ. ಸೇಮ್ ವೇನೆ ನೀವು ಈ ಸೈಡ್ಗೂ ಹಾಕ್ಕೋಬೇಕು. ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ ಗೈಸ್ ಎರಡು ಕಡೆನೂ. ಇಷ್ಟೇ ಗೈಸ್. ಆ್ಯಕ್ಚುಲಿ ನೀವು ಈ ಎರಡು ಜಡೆ ಏನಿದೆ ಇದನ್ನು ತೊಗೊಂಡು ಎರಡು ವೇನಲ್ಲಿ ಮಾಡ್ಕೋಬೋದು. ಹಿಂಗೆ ಹಿಂದ್ಗಡೆಯಿಂದ ಕ್ಲಿಪ್ ಹಾಕ್ಕೋಬೋದು, ಆರ್ ಅದರ್ವೈಸ್ ಹೀಗೆ ಬಿಟ್ಕೊಂಡ್ರೂ ನಿಮ್ಮದು ಕೂದಲೆಲ್ಲ ಸೆಟ್ ಆಗಿರುತ್ತೆ. ಇದೊಂದು ಸಿಂಪಲ್ ಹೇರ್ ಸ್ಟೈಲು ನಾನು ಭವಿಷ್ಯನಿಂದ ನೋಡಿ ಕಲ್ತ್ಕೊಂಡಿರೋದು. ತುಂಬ ಕಾಂಪ್ಲಿಕೇಟೆಡ್ ಹೇರ್ ಸ್ಟೈಲ್ಸ್ ಎಲ್ಲ ಅವಳು ಮಾಡ್ಕೋತಾಳೆ. ಒಂದೊಂದೇ ನೋಡಿಕೊಂಡು ನಾನು ಕಲ್ತ್ಕೋತೀನಿ. ಅದಾದಮೇಲೆ ನಾನೇ ಹೇಳ್ಕೊಡ್ತೀನಿ. ಬಿಕಾಸ್ ಪಾಪ ಅವಳಿಗೆ ನಾನು ಹೇಳಿ ಇಟ್ಟರೆ ಲಾಭ ಇಲ್ಲ. ಬಿಕಾಸ್ ಅವಳು ಕಾಲೇಜ್ಗೂ ಹೋಗಬೇಕು, ರೆಡಿ ಆಗಬೇಕು, ಮತ್ತು ಓದೋದಿರುತ್ತೆ, ಅವಳದು ಸ್ಟ್ರೈನ್ ಆಗಿರುತ್ತೆ ಅವಳಿಗೆ. ನಾನೇ ಅವಳ ಹತ್ರ ಕಲ್ತ್ಕೊಂಡು ನಿಮಗೆ ಹೇಳ್ಕೊಡ್ತೀನಿ. ಒಂದೇ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸುಸ್ತಾಗೋಯ್ತು ಗೈಸ್, ಬೆಳೆಸೋದೆ. ಐ ಹೋಪ್ ನಿಮಗೆ ಈ ಹೇರ್ ಸ್ಟೈಲ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಹೇರ್ ಸ್ಟೈಲ್ಸ್ ಟ್ರೈ ಮಾಡ್ತೀನಿ ಗೈಸ್. ಇವಾಗ ನಮ್ಮ ಯಜಮಾನ್ರಿಗೆ ಒಂಚೂರು ಏನಾದರೂ ಚಾಟ್ಸ್ ತಿನ್ಬೇಕು ಅನ್ನಿಸ್ತಿದೆಯಂತೆ. ನಾವು ಪಾನಿಪುರಿ ತಿಂದ್ಬಿಟ್ಟಿದ್ದೀವಿ. ಸೊ ಅಟ್ಲೀಸ್ಟ್ ಅವ್ರು ತಿನ್ನಲಿ ಒಂಚೂರು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಇಟ್ ಇಸ್ ಸಂಡೇ ಆ್ಯಂಡ್ ಅವ್ರ ಮನೆಯಲ್ಲೇ ಬೋರ್ ಆಗುತ್ತೆ. ಏನು ತಿಂತೀಯಾ ಹೇಳು? ಮಸಾಲೆ ಪುರಿನಾ ಏನು? ದಹಿ ಪುರಿ. ಗೈಸ್ ನಂದು ಕಾಫಿ ಗೈಸ್. ನನಗೆ ಕಾಫಿ ಬಿಟ್ಟರೆ ಇನ್ನೇನು ಇಷ್ಟ ಆಗೋದು. ಮೋಮೋಸ್ ತಗೋತಿದ್ದೆ ಅಂದರೆ ನಾನು ಆಲ್ರೆಡಿ ಪಾನಿಪುರಿ ತಿನ್ಬಿಟ್ಟಿದ್ದೀನಿ. ಇವಳಿಗೆ ಮೋಮೋಸ್ ತಿನ್ಬೇಕು ಅನ್ನಿಸ್ತಿದೆ, ಆದರೆ ನಾವು ಕೊಡ್ಸೋದಿಲ್ಲ ಮೋಮೋಸ್ ಇವತ್ತು. ಗೈಸ್ ಆರಾಮಾಗಿ ನಾವಿಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡಿದ್ದೀನಿ. ಗೈಸ್ ಮನೆಗೆ ಬಂದ್ವಿ. ಲೇಟ್ ಬೇರೆ ಮಾಡ್ಕೊಂಬಿಟ್ಟೆ ನಾನು. ಇವಾಗ 11:55. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೋರಾಗಿ
ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಲೇಟ್ ಆಗಿದೆ. ಆಲ್ರೆಡಿ ನಮ್ಮ ಯಜಮಾನ್ರು ಮಲಗಿಬಿಟ್ಟಿದ್ದಾರೆ, ಭವಿಷ್ಯ ಮಲಗೋದಕ್ಕೆ ರೆಡಿ ಆಗ್ತಿದ್ದಾಳೆ. ಇವಾಗ ನಾನು ಹೋಗಿ ಮಲ್ಕೋತೀನಿ. ಸೊ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care. Bye bye. See you guys.